ಭೇಟಿ ಮಾಡಿದ್ರಿ, ಏನೆಲ್ಲ ಚರ್ಚೆ ಆಯ್ತು, ಏನಂದ್ರು, ಯಾವ ಸಿಎಂ ಅವ್ರಿಗೆ ನಮ್ದು ಟ್ರಾನ್ಸ್ಫರ್ ಇತ್ತು, ನಗರಸಭೆಯಲ್ಲಿ ಆಯುಕ್ತರ ಹುದ್ದೆ ಖಾಲಿ ಇದೆ, ಸೊ ತುರ್ತಾಗಿ ಆಗ್ಬೇಕು ಅಂತ ನಾನು ಪತ್ರ ಕೊಟ್ಟು ಬರ್ಸ್ಬಿಟ್ಟು ಬಂದಿದ್ದೀನಿ. ಡೆಲ್ಲಿಗೆ ಹೋಗಿದ್ದು ನಮಗೆ ಹೊಸಬರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಕೊಡಿ. ಫಸ್ಟ್ ಟೈಮರ್ಸು 34 ಜನ ಗೆದ್ದಿದ್ವಿ. ಯಂಗ್ಸ್ಟರ್ಗೂ ಸ್ವಲ್ಪ ಅವಕಾಶ ಕೊಡಿ, ಫ್ಯೂಚರ್ಗೆ ಪಕ್ಷ ಕಟ್ಟೋಕೆ ಅನುಕೂಲ ಆಗಲಿ ಅಂತ ಕೇಳಲಿಕ್ಕೆ ಹೋಗಿದ್ದು. ಸರ್, ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ಡಿಕೆ ಪರ ಮಾತಾಡ್ತಿದ್ದಾರೆ, ಸ್ವಾಮೀಜಿಗಳು ಕೂಡ ಡಿಕೆ ಪರ ಮಾತಾಡ್ತಿದ್ದಾರೆ. ಇವತ್ತು ಸಂಘದಲ್ಲಿ ಕೂಡ ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಸೇರಿದಂಗೆ ಬಹಳಷ್ಟು ಶಾಸಕರದು ಅಭಿಪ್ರಾಯ. ಸರ್, ಬಹಳ ಒಂದು ಸ್ಟೇಬಲ್ ಸರ್ಕಾರ ಸರ್ ಇದು. ಸ್ಟೇಬಲ್ ಆಗಿದೆ ಸರ್ಕಾರದ ಬಗ್ಗೆ. ಹೌದು ಸರ್, ಯಾರದೇ ನಾಯಕತ್ವದ ಬಗ್ಗೆ, ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ನಾವ್ ಯಾರ್ದು ಕ್ವಶನ್ ಇಲ್ಲ. ಅವ್ರು ಒಳ್ಳೆ ನಾಯಕರು, ಅವ್ರ ಬಗ್ಗೆ ನಾವೇನು ಅವ್ರು ಇಳಿಯಿರಿ ಅಂತ ನಾವ್ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಅವಕಾಶ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ನಮಗೂ ಲೀಡರ್ಶಿಪ್ಗೂ ನಾವು ಅಷ್ಟು ದೊಡ್ಡವ್ರಲ್ಲ, ನಾವೇನೋ ಸಣ್ಣವರು, ನಮ್ ಲೆವೆಲ್ಗೆ ನಾವು ಇರ್ತೀವಿ ಅಷ್ಟೇ. ನಾಯಕತ್ವದ ಬಗ್ಗೆ ನಾವ್ ಯಾರು ಮಾತಾಡೋದು. ಈಗ ಅವರು AICC ಅಧ್ಯಕ್ಷರು, ಹೈಕಮಾಂಡ್ ಅವರೆಲ್ಲ ಮಾತಾಡೋದ್ರಲ್ಲಿ ಅರ್ಥ ಇದೆ. ನಾವ್ ಬಂತವ್ರು ಅದನ್ನೆಲ್ಲ ಮಾತಾಡಬಾರ್ದು. ಸೋನಿಯಾ ಗಾಂಧಿ ಅವರು ಏನಾದ್ರು ಒಂದು ಅವಕಾಶ ಮಾಡಿಕೊಟ್ರೆ DK ಶಿವಕುಮಾರ್ ಅವರಿಗೆ, ಅದು ಅವ್ರು ತೀರ್ಮಾನ ಮಾಡ್ತಾರೆ, ನಾವು ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಎಲ್ಲ.